ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನೊಂದು ಇಂಪಾರ್ಟೆಂಟ್ ಇಂಜೆಕ್ಷನ್ಸ್ ಬಗ್ಗೆ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನದು ಇಂಜೆಕ್ಷನ್ಸ್ ಅಂತಂದರೆ ಐವರ್ಮೆಕ್ಟಿನ್ ಇಂಜೆಕ್ಷನ್ಸು. ಈ ಒಂದು ಐವರ್ಮೆಕ್ಟಿನ್ ಇಂಜೆಕ್ಷನ್ಸ್ ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ವಿವರಿಸ್ಬೇಕು ಅಂದ್ಕೊಂಡು. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಟಿಕ್ಸ್, ಪರಾವಲಂಬಿ ಜೀವಿಗಳು ಅಂದರೆ ಹೊರಗಡೆಯಿಂದ ಬರ್ತಕ್ಕಂತಹ ಒಂದು ಫ್ಲೈಸ್ ಆಗ್ಬೋದು, ಟಿಕ್ಸ್ ಆಗ್ಬೋದು, ತುಂಬಾ ಕಾಟ ಕೊಡ್ತಾ ಇರ್ತವೆ. ಸೊ ಆ ಒಂದು ಜೀವಿಗಳನ್ನು ನಾವು ಹತೋಟಿಗೆ ತರಬೇಕು ಅಂತಂದರೆ ಖಂಡಿತ ನಾವು ಇಂಜೆಕ್ಷನ್ಸ್, ಈಗಾಗಲೇ ನಾವು ಮಾಡಿರ್ತಕ್ಕಂತಹ ಹೊರಗಡೆಯಿಂದ ಬೇರೆ ಅದೇ ಆ ಹಸುಗಳ ಮೇಲೆ ಬಾಡಿ ಸ್ಪ್ರೇ ಮಾಡಿದ್ವಿ, ಬಟ್ ಅದು ಕಂಟ್ರೋಲ್ ಆಗಿಲ್ಲ. ಸೊ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ನಾವು ಏನನ್ನು ಮಾಡಬೇಕು ಅಂದರೆ ಖಂಡಿತ ಇಂಜೆಕ್ಷನ್ಸನ್ನು ಕೊಡಬೇಕಾಗುತ್ತೆ. ಸೊ ಅದು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಪ್ರೆಸೆಂಟ್ ನಾವು ಕೊಡಬೇಕಾಗಿರುವಂಥ ಇಂಜೆಕ್ಷನ್ಸು ಐವರ್ಮೆಕ್ಟಿನ್. ಸೊ ಐವರ್ಮೆಕ್ಟಿನ್ಗೂ ಆಗಲಿಲ್ಲ ಅಂತ ಅಂದರೆ ಇನ್ನೊಂದು ಅಮಿತ್ರಾಜನ್ ಇದೆ, ಅಮಿತ್ರಾಜನ್ ಅದು ಕೊಟ್ಟರು ಖಂಡಿತ ಹೋಗುತ್ತೆ, ಅದು ಸ್ಪ್ರೇ ಇರುತ್ತೆ. ಸೊ ಇದು ಫಸ್ಟ್ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಐವರ್ಮೆಕ್ಟಿನ್ ಇಂಜೆಕ್ಷನ್ಸು. ಇದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಪ್ಪ ಅಂತ ಅಂದರೆ, ಐವರ್ಮೆಕ್ಟಿನ್ ಇಂಜೆಕ್ಷನ್ ಅನ್ನೋದು ನಿಮ್ಮ ಲೋಕಲಲ್ಲಿರ್ತಕ್ಕಂತಹ ಪಶು ವೈದ್ಯರನ್ನು ನೀವು ಸಂಪರ್ಕಿಸಿ ಕೊಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ಐವರ್ಮೆಕ್ಟಿನ್ ಇಂಜೆಕ್ಷನ್ ಅನ್ನೋದು ಒಂದು 50 kgಗೆ 1 ml ಅನ್ನು ರೆಕಮೆಂಡ್ ಮಾಡ್ತಾರೆ. ಸೊ ಕಾಮನ್ನಾಗಿ ರೆಕಮೆಂಡ್ ಮಾಡ್ತಾರೆ. ಅದು ನಿಮ್ಮ ಒಂದು ಹಸುವಿನ ಬಾಡಿ ವೆಯ್ಟ್ಗೆ ತಕ್ಕಂತೆ ನೀವು ಕೊಡಬೇಕಾಗುತ್ತೆ. 1 ml = 50 kg ಬಾಡಿ ವೆಯ್ಟ್ಗೆ ಕೊಡಬೇಕಾಗುತ್ತೆ. ಸೊ ನೀವು ಅದನ್ನು ಲೋಕಲ್ ಡಾಕ್ಟ್ರಿಗೆ ಆ ಒಂದು ಸಜೆಷನನ್ನು ತಗೊಂಡು ಅದನ್ನು ಕೊಡಬೇಕಾಗುತ್ತೆ. ಅದು ಕೊಟ್ಟರೆ ಖಂಡಿತ ನಿಮ್ಮ ಒಂದು ಹಸುಗಳಿಗಿರ್ತಕ್ಕಂತಹ ಪಿಡದಗಳು, ಗೋರಾಮಗಳು ಮತ್ತು ಈ ರೀತಿ ನೊಣಗಳು ಬೇರೆ ರೀತಿಯಲ್ಲಿ ತೊಂದರೆಗಳಿಲ್ಲದೆ ನಿಮ್ಮ ರಾಸುಗಳು ತುಂಬ ಶುಚಿಯಾಗಿರೋದಕ್ಕೆ ಕಾರಣವಾಗುತ್ತೆ. ಸೊ ಇವುಗಳನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ರಕ್ತಹೀನತೆ ಅನ್ನೋದು ನಿಮ್ಮ ಹಸುಗಳಿಗೆ ಬರೋದಿಲ್ಲ. ರಕ್ತಹೀನತೆ ಬರಲಿಲ್ಲ ಅಂದರೆ ಉತ್ತಮ ಹಾಲು ಉತ್ಪಾದನೆಗೆ ಇದು ತುಂಬ ಸಹಾಯ ಆಗುತ್ತೆ. ಆದ್ದರಿಂದ ನೀವು ಅವುಗಳ ಕಂಟ್ರೋಲ್ಗೋಸ್ಕರ ಐವರ್ಮೆಕ್ಟಿನ್ ಬಳಸಿ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಾಗಿದೆ. ಸೊ ಐವರ್ಮೆಕ್ಟಿನನ್ನು ನಿಮ್ಮ ನಿಯರೆಸ್ಟ್ ಇರ್ತಕ್ಕಂತಹ ಪಶು ಮೆಡಿಕಲ್ಗಳಲ್ಲಿ ಸಿಗುತ್ತೆ. ನೀವು ಖಂಡಿತ ಅಲ್ಲಿ ತೆಗೆದುಕೊಂಡು ವೈದ್ಯಕೀಯವಾಗಿ ಅಂದರೆ ನಿಮ್ಮ ಲೋಕಲ್ ಇರ್ತಕ್ಕಂತಹ ವೆಟರ್ನರಿ ಸ್ಟಾಫ್ಗಳ ಒಂದು ಸಲಹೆ ಮೇರೆಗೆ ಅದನ್ನು ಕೊಡಿ. ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು ಅವ್ರ ಹತ್ರ ತಿಳ್ಕೊಂಡು ಕೊಡಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಅವ್ರ ಹತ್ರ ಆದರೂ ಕೊಡಿಸಿ ನಿಮ್ಮ ರಾಸುಗಳನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.